ಮುಳೆಯವರ 2 ಸರಿ ಆಯ್ತು. ನೀವು ಲಾಸ್ಟ್ ಟೈಮ್ಗೆ ಬರೀ ಅಬ್ಸೆಂಟ್ ಎದಕ್ಕೆ ಬರ್ತೀರಿ? ನೀವು ಸದನ ಇದ್ದಾಗ ನೀವು ಕರೆದಾಗಿರ್ಬೇಕಿಲ್ಲ. ಮಣ್ಣಿ ಬಂದಿರಿ, ಇವತ್ತು ಹಿಂಗೆ ಮಾಡ್ತೀರಿ. 2 ಸರಿ ಆಯ್ತು ನೀವು ಅಬ್ಸೆಂಟ್ ಇರಕತ್ತಿ. ಕೇಳ್ರಿ 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 ಅಂತೀನ ಸಮಯಕ್ಕೆ ಬರೋಕ್ಕಾಗೋದಿಲ್ಲ ಸರ್. ನಾನು ಚುಕ್ಕೆ ಪ್ರಶ್ನೆ 181 ಇಂಧನ ಸಚಿವರಿಗೆ ಕೇಳ್ತಾ ಇದ್ದೀನಿ. ಸಚಿವರು ಸರ್ ಉತ್ತರವನ್ನು ಕೊಟ್ಟಿರಿ. ಸ್ಮಾರ್ಟ್ ಮೀಟರ್ಗಳು ಎಲ್ಲ ಕಂಪಲ್ಸರಿ ಮಾಡ್ತಾ ಇದ್ದೀರಿ. ಬಟ್ ಗ್ರಾಮೀಣ ಭಾಗದಲ್ಲಿ ಆ ಸ್ಮಾರ್ಟ್ ಫೋನ್ ರಿಟೇಲ್ದಲ್ಲಿ ತಗೋಬೇಕಾದ್ರೆ 4,000 ಹಿಡಿದು 72,000 ತನಕ ಇಷ್ಟು ವೆಚ್ಚ ಸ್ಮಾರ್ಟ್ ಫೋನ್ ತಗೊಳಕ್ಕೆ ಗ್ರಾಮೀಣ ಭಾಗದ ರೈತರಿಗೆ ಸಾಧ್ಯತೆ ಏನು? ಒಂದೇ ಇದು ವೆಚ್ಚ ಕಡಿಮೆ ಮಾಡಬೇಕು, ಇದಾವುದೇ ಹಂತ ತುಂಬಲಾಕ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ವಿನಂತಿ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಇದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಕಮಿಷನು ಮತ್ತು ನಮ್ಮ KERC ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ನಮ್ಮದು ಮತ್ತು ತೆಲಂಗಾಣ 2 ರಾಜ್ಯ ಬಿಟ್ಟು ಎಲ್ಲರೂ ಸಮೇತ RDSS ಸ್ಕೀಮ್ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಕಂಡೀಷನ್ ಹಾಕಿದರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಏನಂತ ಹೇಳಿದ್ರೆ, ನೀವು ಎಸ್ಕಾಮ್ಸಿಗೆ ಕೊಡಬೇಕಾಗಿದ್ದ ಏನು ಬಾಕಿ ಇದೆ ಅಥವಾ ಯಾವುದಾದ್ರು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಬಾಕಿ ಇದೆ ಅದನ್ನು ನೀವು ಕೊಡಬೇಕು ಎಂಬುದ ಕಂಡೀಷನ್ ಹಾಕಿದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಲಿಲ್ಲ. ಅವ್ರು ಏನು ಹೇಳ್ತಾರೆ ಕಂಡೀಷನಲ್ಲಿ, ಯಾವುದೇ ಕೇಂದ್ರ ಸರ್ಕಾರದಿಂದ ಬರುವ ದುಡ್ಡಲ್ಲಿ ಅದನ್ನು ನಾವು ಕಟ್ ಮಾಡಿ ಆ ಎಸ್ಕಾಮಿಗೆ ಕೊಡ್ತೀರಿ ಅಂತ ಹೇಳಿದ್ರು. ಅದು ಸುಮಾರು 10-12 ಸಾವಿರ ಕೋಟಿ ಬರ್ತಿದೆ. ಅದಕ್ಕೆ ಏನು ಹೇಳಿದ್ರು, RDSS ಸ್ಕೀಮ್ ನಮಗೆ ಬೇಡ ಅಂತ ಇಟ್ಟುಬಿಟ್ರು. ಆದಮೇಲೆ ಏನಾಯಿತು, ಕೇಂದ್ರ ಸರ್ಕಾರದ ಮತ್ತು KERC ನಮಗೆ ಆದೇಶ ಬಂತು, ಹೊಸ ಯಾರು ಕನೆಕ್ಷನ್ ತಗೊಳ್ತಾರೆ, ಯಾರು ಟೆಂಪ್ರರಿ ಕನೆಕ್ಷನ್ ತಗೊಳ್ತಾರೆ ಅವರಿಗೆ ನೀವು ಸ್ಮಾರ್ಟ್ ಮೀಟರ್ ಮಾಡಬೇಕು ಅಂತ ಕಡ್ಡಾಯವಾಗಿ ಆದೇಶ ಕೊಟ್ಟರು. ಅದರ ಪ್ರಕಾರ ನಾವು ಅದನ್ನು ಮಾಡ್ತಾ ಇದ್ದೀವಿ. ಬಹುಶಃ RDSS ಸ್ಕೀಮ್ ಆಗಿದ್ದರೆ ಅದು ಇದ್ರ ಮೇಲೆ ಹೋಗ್ತಾಯಿತ್ತು, ತಾರೀಫ್ ಮೇಲೆ ಹೋಗ್ತಾಯಿತ್ತು, ಇಂಡಿವಿಜುವಲ್ ಆಗಿ ಕೊಡಬೇಕಾಗಿರಲಿಲ್ಲ. ಅದಕ್ಕೀಗ ಅದು RDSS ಸ್ಕೀಮ್ ಮತ್ತೆ ತರಲಿಕ್ಕೆ ಮೊನ್ನೆ ಕೇಂದ್ರ ಸಚಿವರು ಬಂದಾಗ ಅವರೊಟ್ಟಿಗೆ ನಾನು ಮತ್ತು ತೆಲಂಗಾಣ ಎನರ್ಜಿ ಮಿನಿಸ್ಟ್ರು ಮಾತಾಡಿದ್ದೀವಿ. ಅವರೇನು ಹೇಳಿದ್ದಾರೆ, ನೀವೊಂದು ಸೆಸ್ ಹಾಕಿ ಅದು ಸಪ್ರೇಟ್ ಹಾಕಿ ಇನ್ನು ಮುಂದೆ ಬರುವ ಯಾವುದೇ RDPR ಆಗಲಿ ಮೇಜರ್ ಇರಿಗೇಷನ್ ಆಗಲಿ ಅವರಿಗೆಲ್ಲ ಪ್ರೀಪೇಯ್ಡ್ ಮಾಡಿಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಈಗ ಕ್ಯಾಬಿನೆಟ್ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈಗ ಈ ಆದೇಶದ ಪ್ರಕಾರ ಅವರು ಕನ್ಸ್ಯೂಮರೇ ಅದನ್ನು ಭರಿಸಬೇಕಾಗಿದೆ. ಅವರಿಗೆ ನಾರ್ಮಲ್ ಇದಕ್ಕೆ ಸುಮಾರು 4,990 ರೂಪಾಯಿ ಮತ್ತು ಕೆಲವುದಕ್ಕೆ ಮಾತ್ರ ಇಂಡಸ್ಟ್ರಿಯಲ್ಲು ಮತ್ತು ದೊಡ್ಡದಕ್ಕೆ ಮಾತ್ರ 26,000 ರೂಪಾಯಿ ಒನ್ ಟೈಮ್ ಕೊಡಬೇಕು ಅಂತ ಇಟ್ಬಿಟ್ಟು ನಾವು, ಅದು ನಮ್ಮ ನಿರ್ಧಾರ ಅಲ್ಲ, ಅದು KERC ಮತ್ತು CEC ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ CEA ಮಾಡಿದ ಪ್ರಕಾರ ನಾವು ಕೊಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ವಿ. RDSS ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆಗ ಅವರು ಕನ್ಸ್ಯೂಮರ್ ಕೊಡಬೇಕಾಗಿಲ್ಲ. ಈಗ ಬರೀ ಹೊಸ ಮತ್ತು ಟೆಂಪ್ರರಿಗೆ ಮಾತ್ರ ಇದನ್ನು ಅಳವಡಿಸಿ. ಸೊ ಬೀದರ್ ಜಿಲ್ಲೆಯಲ್ಲಿ ತಮ್ಮ ಸ್ಮಾರ್ಟ್ಫೋನ್ ಅಳವಡಿಸ್ಲಿಕ್ಕೆ ಇಲ್ಲೇ ಸ್ಟಾಕ್ ಮಾಡಿ ಏನೋ ಕೂಡಿಸ್ತಾ ಇದ್ರಿ. ಬಟ್ ಆ ಫೋನ್ ಬಗ್ಗೆ ಭಾಳಷ್ಟು ಸ್ಮಾರ್ಟ್ ಮೀಟರ್ ಬಗ್ಗೆ ಭಾಳಷ್ಟು ಜನರಿಗೆ ಆತಂಕ ಇದೆ. ಬಿಲ್ ಅಸಹಜ ಬರ್ತಾ ಇದೆ, ಲಿಮಿಟ್ಲೆಸ್ ಬಿಲ್ ಬರ್ತಾ ಇದೆ. ಏನಾರೇ ಕೂಡಿಸಿಲ್ಲ, ನಮ್ಮಲ್ಲಿ ಅನುಭವ ಇಲ್ಲ. ಬಟ್ ಏನಿದೆ ತಾಂತ್ರಿಕ ದೋಷ ಇದ್ದರೆ, ಇದು ಸ್ಮಾರ್ಟ್ ಇದೆ, ಸ್ಮಾರ್ಟಲ್ಲಿ ತಾಂತ್ರಿಕ ದೋಷ ಇರ್ತಾವೆ, ಅದಕ್ಕೆ ದುರಸ್ತಿ ಮಾಡೋಕ್ಕೆ ಏನು ವ್ಯವಸ್ಥೆ ಇದೆ? ಹತ್ತಿರ ಬೀದರ್ ಕೇಂದ್ರ ಅದಕ್ಕೆ ದುರಸ್ತಿ ಕೇಂದ್ರ ಇದೆ ಏನು? ಎಲ್ಲ ಹೋಗ್ಬೇಕು ಅವರು? ಈಗ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯ ತನಕ ಯಾವುದೇ ಸ್ಮಾರ್ಟ್ ಮೀಟ್ರು ಅಳವಡಿಕೆ ಆಗಲಿಲ್ಲ. ಅದರಿಂದ ನೀವು ಅದು ದೋಷ ಇದೆ ಅನ್ನೋ ವಿಚಾರನೇ ಬರ್ತಾ ಇಲ್ಲ. ಆ ಥರ ದೋಷ ಇದ್ದರೆ ಸಮೇತ ಅಲ್ಲಿ ನಾವೇನು ಮಾಡ್ತೀವಿ, ಗುಲ್ಬರ್ಗದಲ್ಲಿ ಇದು ಬೆಂಚ್ ಇದು ಮಾಡ್ತೀವಿ. ಬೀದರಲ್ಲಿ ಇನ್ನೂ ಸ್ಮಾರ್ಟ್ ಮೀಟ್ರು ಹಾಕಲಿಲ್ಲ. ಯಾವುದೇ ಒಂದು ಸ್ಮಾರ್ಟ್ ಮೀಟ್ರ್ ಅಂದರೆ ಟೆಂಪ್ರರಿ ಕನೆಕ್ಷನು ಮತ್ತು ನ್ಯೂ ಕನೆಕ್ಷನು ಯಾವುದೂ ಬೀದರಲ್ಲಿ ಬರಲಿಲ್ಲ. ಇನ್ನೂ ಬೀದರಲ್ಲಿ ಆಗಲಿಲ್ಲ. ಆ ಥರ ಆದರೂ ಸಮೇತ ಸ್ಮಾರ್ಟ್ ಮೀಟರ್ ಟೆಸ್ಟ್ ಮಾಡಲಿಕ್ಕೆ ಗುಲ್ಬರ್ಗದಲ್ಲಿದೆ. ಅದನ್ನು ಟೆಸ್ಟ್ ಮಾಡುವ ಮಿಷಿನು ಸುಮಾರು 3-3.25 ಕೋಟಿ ಆಗ್ತದೆ. ಅದು ಎಲ್ಲ ಸ್ಮಾರ್ಟ್ ಮೀಟ್ರು ನಾವು ಟೆಸ್ಟ್ ಮಾಡಿಯೇ ಕಳಿಸ್ತಾ ಇರೋದು. ಅದರಲ್ಲಿ ಏನಾದರೂ ಡಿಫಿಷಿಯನ್ಸಿ ಇದ್ದರೆ ನಾವು ಗುಲ್ಬರ್ಗದ ಹೋಗಿ ಟೆಸ್ಟ್ ಮಾಡ್ಕೋಬೋದು. ಅದಕ್ಕೆ ಆ ಥರ ವ್ಯವಸ್ಥೆ ಮಾಡಿ. ಅತ್ಯಂತ ಒಂದು
ಗಂಭೀರ ಸಮಸ್ಯೆ ಅಗ್ರಿಕಲ್ಚರಲ್ ಸೆಪ್ರೇಟ್ ಫೀಡರ್ ಅಗ್ರಿಕಲ್ಚರಲ್ ಸೆಪ್ರೇಟ್ ಫೀಡರ್ ತಮ್ಮ ಉತ್ತರದಲ್ಲಿ ಎಲ್ಲ 0 ಕೊಟ್ಟರೆ ಎಲ್ಲ ಕಡೆ ಪೆಂಡಿಂಗ್ ಯಾವುದೇ ಇಲ್ಲ ಅಂತ ಬಸವಕಲ್ಯಾಣ ಇರಲಿ ಔರಾದ್ ಇರಲಿ ಬೀದರಲ್ಲಿ ಬಾಲ್ಕಿ ಇರಲಿ ಬಟ್ ಬಸವಕಲ್ಯಾಣ ಬಗ್ಗೆ ನನಗೆ ವಾಸ್ತವಿಕ ಮಾಹಿತಿ ಇದೆ, ಇದು ಸುಳ್ಳು ಮಾಹಿತಿ ಇದೆ. ಸರಿ ನಾನು ಕೆಲವರಿಗೆ ಅಗ್ರಿಕಲ್ಚರ್ ಫೀಲ್ಡರ್ ಸಿಗಲಿಲ್ಲ, ರೈತರು ಸಂತ್ರಸ್ತಿದ್ದಾರೆ. ಮೂಳೆಯವರಿಗೆ ನಾನು ಹೇಳಲಿಕ್ಕೆ ಬಯಸೋದು, ನಮ್ಮ ಪ್ರಕಾರ 186 ಇದು ಫೀಡರ್ ಸ್ಟೇಷನ್ ಇದೆ, ಎಲ್ಲ ಸಮೇತ ವರ್ಕ್ ಆಗ್ತಾ ಇದೆ. ನೀವು ಯಾವುದಾದ್ರೂ ಇದು ಸರಿ ಬಸವ ಕಲ್ಯಾಣ ವಿಚಾರ ಹೇಳಿದಾರೆ ಅದನ್ನು ಕೊಡಿ ನನಗೆ, ನಾನು ಅದಕ್ಕೆ ಉತ್ತರ ತರಿಸ್ಬಿಟ್ಟು ತಮ್ಮೊಟ್ಟಿಗೆ ಹೇಳ್ತೀನಿ. ರೈಟ್. ಮಾನ್ಯ ಸಚಿವರಲ್ಲಿ ನಾನು ಒಂದು ಸಣ್ಣ ವಿಷಯವನ್ನು ಕೇಳಲಿಕ್ಕೆ ಬರುತ್ತೆ. ಬೆಂಗಳೂರು ಮತ್ತು ಪಟ್ಟಣ ಪ್ರದೇಶಗಳು ಲಕ್ಷಾಂತರ ಮನೆಗಳಿಗೆ ಇವತ್ತು ಕರೆಂಟ್ ಇಲ್ಲ, ಅಂದರೆ ನೀವು ಸರ್ವಿಸ್ ಕೊಟ್ಟಿಲ್ಲ. ಇದು ತುಂಬ ಜನರು ತುಂಬ ಸಮಸ್ಯೆಗಳಲ್ಲಿ ಇವತ್ತಿದ್ದಾರೆ. ತಾವು ಸ್ಪಷ್ಟಪಡಿಸಬೇಕು, ಯಾವತ್ತು ಕೊಡ್ತೀರಿ ಅಥವಾ ಕೊಡದೇ ಇರಲಿಕ್ಕೆ ಕಾರಣ ಏನು ಅನ್ನೋದು, ಅದನ್ನು ದಯವಿಟ್ಟು ತಾವು. ಸ್ಮಾರ್ಟ್ ಮೀಟರ್ಸ್ದು ಬೀದರ್ರಿಂದ ಗುಲ್ಬರ್ಗಾದಿಂದ ಇಲ್ಲಿಗೆ ಬಂದು ಅಥವಾ ಅದನ್ನು ರಿಪೇರಿ ಮಾಡಿಸೋದು ಅಂತಂದರೆ ಸಮಸ್ಯೆ ಆಗುತ್ತೆ. ಸ್ಮಾರ್ಟ್ ಮೀಟರ್ ವಿಚಾರ ಹೇಳ್ತೀರಾ, ಕರೆಂಟ್ ಕನೆಕ್ಷನ್ ಕೊಡೋ ವಿಚಾರಕ್ಕೆ ಹೇಳ್ತೀರಾ? ಅಲ್ಲಲ್ಲ, ಎರಡು ಹೇಳಿ. ಎರಡು. ಈಗ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಸಮಸ್ಯೆ ಆಗಿದ್ದು, ಮೊದಲು KRC ಅವರು ಒಂದು ಆರ್ಡ್ರ್ ಕೊಟ್ಟಿದ್ರು ನಮಗೆ, ಏನಂತ ಇಟ್ಟುಬಿಟ್ರೆ ನಿಮಗೆ ಆಕ್ಯುಪೆಂಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾರೇ ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕಳೆದು ನೀವು ಕನೆಕ್ಷನ್ ಕೊಡಬೇಕು ಅಂದ್ಬಿಟ್ಟು KRC ಅವರು ಕೊಟ್ಟಿದ್ರು. ಅದ್ರ ಪ್ರಕಾರ ಎಲ್ಲರಿಗೂ ಕೊಡ್ತಾ ಇದ್ದೀವಿ, ನಾವು ಇನ್ಸಿಸ್ಟ್ ಮಾಡ್ತಾ ಇರಲಿಲ್ಲ. ನಂತರ ಏನಾಗಿತ್ತು ಅಂದ್ಬಿಟ್ರೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂತು, ನೀವು ಯಾವುದೇ ಕನೆಕ್ಷನು ನೀವು ಕೊಡಬೇಕಾದ್ರೂ ಸಮೇತ ನೀವು OC ಮತ್ತು CC ಇದ್ದರೆ ಮಾತ್ರ ಕೊಡಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಅದನ್ನು ನಿಲ್ಲಿಸಿದ್ದೀವಿ. KRC ಸಮೇತ ನಮಗೆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನೀವು ಪಾಲಿಸಬೇಕು ಅಂತ ಹೇಳಿದ್ರು. ಈಗೇನಾಗಿದೆ, ಮೊನ್ನೆ ನಮ್ಮ ಕ್ಯಾಬಿನೆಟ್ಟಲ್ಲಿ 40-30 ಸೈಟ್ ಯಾರಿದ್ದಾರೆ, ಅದು ಹೆಚ್ಚು ಜನ ಇದ್ದರು, ಅವರಿಗೆ ನಾವು ಪ್ಲಾನ್ ಸ್ಯಾಂಕ್ಷನ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಮೆಂಡ್ಮೆಂಟ್ ಈ ಎರಡು ಸಭೆಯಲ್ಲಿ ಮಾಡಿಬಿಟ್ಟು ಈಗ 40-30 ಸೈಟಲ್ಲಿ ಅದು 2 ಮಾಡಿ ತನಕ ನಾವು ಅದನ್ನು ಕೊಡ್ತೀವಿ. 2 ಮಾಡಿ ಮತ್ತು ನೆಲಮಹಡಿ ಈಗ ಕೊಡ್ತಾಯಿದ್ದೀವಿ. ಈಗ ಕೆಲವು 40-60 ಅವರಿಗೆ ಈಗ ಅದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಲ್ಲ, ಅಂದರೆ ಸರ್ಕಾರದ ಇವರಿಗೆ ಬರ್ತದೆ. ಯಾರಿಗೆ? ನಮ್ಮ ಬ್ಯಾಂಗ್ಳೂರುದಾದರೆ ಗ್ರೇಟರ್ ಬ್ಯಾಂಗ್ಳೂರು ನಮ್ಮ DCM ಅವರಿಗೆ ಬರ್ತದೆ, ಅವ್ರ ಮಿನಿಸ್ಟ್ರು. ಅದೇ ರೀತಿಯಲ್ಲಿ ರಹೀಮ್ ಅವರು ಇನ್ನೊಬ್ಬರು ಮಿನಿಸ್ಟ್ರು ಪಂಚಾಯತಿ, ಭೈರತಿ ಸುರೇಶ್ ಅವರು ಕಾರ್ಪೊರೇಷನ್ ಮಿನಿಸ್ಟ್ರು, RDPR ಮಿನಿಸ್ಟ್ರು ಇವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅದರ ಕ್ಯಾಬಿನೆಟಿಗೆ ತಗೊಬಂದ್ಬಿಟ್ಟು ಯಾವ ರೀತಿಯಲ್ಲಿ 60-40 ಅಲ್ಲ 40-30 ಎಬೋವ್ ಕೊಡ್ಬೋದು ಅಂತ ತೀರ್ಮಾನ ಮಾಡಿದರೆ ನಮಗೇನು ಅಭ್ಯಂತರ ಇಲ್ಲ, ನಾವು ಕೊಡಲಿಕ್ಕೆ ತಯಾರಾಗಿದೆ. ಫಾರೆಸ್ಟ್ ಮಿನಿಸ್ಟರ್ ತೊಗೊಂಡ್ರೆ ನಾಳೆ ತೊಗೊಂಡ್ರೆ ನೀವು ಲೇಟಾಗಿ ಬರ್ತೀವಿ ಅಂತ ಹೇಳ್ಕೊಂಡು ಹೇಳಿ ಅಲ್ಲಿ ಕುಂತಾರ, ಇಲ್ಲಿ ಒಳಗೆ ಬರ್ಬೇಕಿಲ್ಲ ನೀವು? ಸರ್ ಇಲ್ಲ, ನಾನು ನೋಡ್ತಾ ಇದ್ದೆ ನಮ್ಮ ಫ್ಲೈಟ್ ನೋಡಿ ಫ್ಲೈಟ್ ಲೇಟ್ ಆಗೈತೆ ಅಂತ ಟೈಮ್ ಕೊಟ್ಟಿದ್ದೆ, ನಾನು ಬಂದು ಲಾಂಚ್ ಆಗಿ ಕುತ್ಕೋತೀರ ಅಂತ ಇಲ್ಲಿ ಬಂದು. ಇಲ್ಲ ನಾನು ನೋಡಿದೆ. ರವಿ ಏನು ಕ್ವಶನ್? ಹಿಂಗ ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.